ನೋನೋ, ನಮ್ಮ ಡಿಪಾರ್ಟ್ಮೆಂಟ್ ತಲೆ ತಗ್ಗಿಸಬೇಕಾಗಿದೆ. ನನ್ನ 25 ವರ್ಷದ ಸರ್ವಿಸ್ ನಲ್ಲಿ ಇಂಥ ಅಜಾಗರೂಕತೆಯನ್ನು ನಾನು ಎಂದೂ ಅನುಭವಿಸಿರ್ಲಿಲ್ಲ. ಯಾರೋ ಒಬ್ಬ ಹುಡುಗಿ ಸ್ವೀಟ್ಸ್ ತಂದು ಕೊಟ್ಲು ಅಂತ ಅಷ್ಟು ಜನ ಪೀಸ್ಗಳು ಮುಟ್ಟಾಡ್ರಾಗಿ ತಿಂದು ಮತ್ತಿಂದ ಮೈ ಮರ್ತು ಬಿಟ್ರಲ್ಲ, ನಾಚಿಕಾಗಲ್ವಾ ನಿಮಗೆ? ನಿಮ್ ಬೇಜವಾಬ್ದಾರಿಯಿಂದ ಕೈದಿಗಳೆಲ್ಲ ತಪ್ಪಿಸ್ಕೊಂಡ್ಬಿಟ್ರಲ್ಲ, ಪ್ರಜೆಗಳು ಸರ್ಕಾರಕ್ಕೂ ಏನ್ರಿ ಉತ್ತರ ಕೊಡೋದು? ಸಾರಿ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಇವರೆಲ್ಲರಿಗಿಂತ ಹೆಚ್ಚಾಗಿ ಈ ಸ್ಟೇಷನ್ ಅಲ್ಲಿ ನಾನು ನಿಮ್ಮನ್ನೇ ನಂಬಿದ್ದಿದ್ದು. ಆ ನಂಬಿಕೆಗೆ ದೊಡ್ಡ ಆಘಾತ ತಂದ್ಬಿಟ್ರಿ. ನಿಮ್ಮನ್ನ ಯಾರು ಸ್ಟೇಷನ್ ಬಿಟ್ಟು ಆಚೆಗೆ ಹೋಗು ಅಂತ ಹೇಳಿದ್ದು? ತಾವು ಬರೀ ಹೇಳಿದಿರಿ ಅಂತ ತುಳಸಿ ಫೋನ್ ಮಾಡಿದ್ರಿಂದ. ನಾನ್ಸೆನ್ಸ್. ನನಗೆ ಸಬು ಬೇಕಾಗಿಲ್ಲ. ಇಷ್ಟು ವರ್ಷ ನನ್ನ ಜೊತೆಲಿದ್ದೀರಿ. ಯಾವತ್ತಾದ್ರೂ ಯಾವ ಕಾರಣಕ್ಕಾದ್ರೂ ಬೇರೆ ಯಾರ ಮೂಲಕ ಫೋನ್ ಮಾಡಿಸಿದ್ದೀನಿ ನಾನು ನಿಮಗೆ? ಐ ಆಮ್ ಸಾರಿ ಸರ್, ಇಟ್ಸ್ ಮೈ ಮಿಸ್ಟೇಕ್. ಸಾರಿ ಅಂತ ಹೇಳ್ಬಿಟ್ರೆ ಆಗಿರೋ ಘೋರನ ಸರಿಪಡಿಸಕ್ಕಾಗುತ್ತೇನು? ತಿಳುವಳಿಕೆ ಇರೋ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಎಚ್ಚರ ವಹಿಸಿದ್ರೆ ಈ ಘೋರ ನಡೀತಿರ್ಲಿಲ್ಲ. ಇಡೀ ಸ್ಟೇಷನ್ನೇ ತಲೆ ತೆಗೆಸಿ ನಿಲ್ಲುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವಯಸ್ಸು ಆಗ್ತಾ ಆಗ್ತಾ ನಿಮ್ಮ ಬುದ್ಧಿಗೂ ಮುದಿ ಬರ್ತಾ ಇದೆ ಅಂತ ಈಗ ಚೆನ್ನಾಗಿ ಅರ್ಥ ಆಯ್ತು. ಐ ಆಮ್ ಸೋ ಸಾರಿ. ಸರ್, ಯಾವುದೇ ಕಾರಣ ಇಲ್ಲದೆ ಈ ರೀತಿ ಹಿರಿಯರ ಮೇಲೆ ಅಪವಾದ ಹೊರಿಸೋ ತಪ್ಪು ಸರ್. ಈ ತುಳಸಿ ತಾಯಿನ ರೌಡಿಗಳು ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಇವಳಿಂದ ಈ ರೀತಿ ನಾಟಕ ಆಡಿಸಿದ್ದಾರೆ. ತಾಯಿ ಪ್ರಾಣಕ್ಕೆ ಆಪತ್ತು ಬರುತ್ತಲ್ಲ ಅಂತ ಹೆದರ್ಕೊಂಡು ಇವಳಿ ಕೆಲಸ ಮಾಡಿದ್ದಾಳೆ. ಹೆಡ್ ಕಾನ್ಸ್ಟೇಬಲ್, ಎಸ್ ಸರ್, ಟೇಕ್ ಟು ಕಸ್ಟಡಿ. ಸರ್, ದಯವಿಟ್ಟು ನನ್ನ ಮಾತು ನೀವು ಹೇಳಿದ ಕೆಲಸ ಮಾಡ್ರಿ. ಸರ್, ವಯಸ್ಸಿಗೆ ಬಂದರು ಹುಡುಗಿನ ಈ ರೀತಿ ಅರೆಸ್ಟ್ ಮಾಡಿದ್ರೆ ಅವಳ ಭವಿಷ್ಯನ ಹಾಳಾಗೋಗುತ್ತೆ ಸರ್. ದಯವಿಟ್ಟು ದುಡುಕ್ಬಿಡಿ, ನನ್ನ ಮಾತು ಕೇಳಿ. ನೀವು ಹೇಳ್ತಿರೋ ಆ ಭವಿಷ್ಯದ ಬಗ್ಗೆ ಈ ಹುಡುಗಿ ಕೊಂಚನಾರು ಯೋಚನೆ ಮಾಡಿದ್ರೆ ನಾವೆಲ್ಲ ಈ ರೀತಿ ತಲೆ ತೆಗೆಸಿ ನಿಲ್ಲುವಂತ ಪರಿಸ್ಥಿತಿಯೇ ಬರ್ತಿರಲ್ಲ ಮಿಸ್ಟರ್ ಪ್ರತಾಪ್. ಇಟ್ ಈಸ್ ಟೂ ಲೇಟ್. ತುಳಸಿನ ಅರೆಸ್ಟ್ ಮಾಡಕ್ ನಾನು ನಿಮ್ಮನ್ನು ಬಿಡೋದಿಲ್ಲ. ಕರುಣೆ ಕನಿಕರಕ್ಕೂ ಕಾಕಿ ಯೂನಿಫಾರ್ಮ್ಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಕಮಿಷನರ್ ಸರ್, ಈಕೆ ಅಪರಾಧಿ ಅಂತ ತೀರ್ಮಾನ ಆಗೋವರೆಗೂ ನಾನೀಕೆ ಜಾಮೀನು ಕೊಡ್ತೀನಿ. ಎಷ್ಟು ದುಡ್ಡು ಕಟ್ಬೇಕು ಹೇಳಿ? ನಿನ್ನ ಒಬ್ಬನ ಜಾಮೀನು ಸಾಕಾಗಲ್ಲ. ಗ್ಯಾರಂಟಿಗೆ ನಾ ಮನೆ ಬರ್ಕೊಡ್ತೀನಿ. ಅಪ್ಪ, ಕಾಕಿ ಬಟ್ಟೆ ಹಾಕಿರೋರಿಗೆ ತಂದೆ ಮಗ ಅನ್ನೋ ಅನುಬಂಧ ಇರೋಲ್ಲ. ಕೂಡುದು ಅಂತ ನನ್ನ ಮಗನಿಗೆ 1000 ಸತಿ ಹೇಳಿದ್ದೀನಿ ಇನ್ಸ್ಪೆಕ್ಟರ್. ಕರುಳು ಕೂಗುತ್ತಾ ಇದ್ರು ನಿಮ್ಮ 3 ಜನರ ಕರ್ತವ್ಯ ಶ್ರದ್ಧೆ ನೋಡಿ ನಾನು ಮೂಕು ಪ್ರೇಕ್ಷಕನಾಗಿದ್ದೀನಿ ಮಿಸ್ಟರ್ ಅಶೋಕ್. ಆಲ್ ರೈಟ್ ಮಿಸ್ಟರ್ ಪ್ರತಾಪ್. ರಾಮಚಂದ್ರಯ್ಯ, ಎಸ್ ಸರ್, ಯು ಸೈನ್ ದಿಸ್ ಪೇಪರ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಅಶೋಕ್. ಎಸ್ ಸರ್. ಲಾಕಪ್ನಿಂದ ತಪ್ಪಿಸ್ಕೊಂಡೋಗಿರೋ ಕೈದಿಗಳನ್ನ ಪತ್ತೆ ಮಾಡೋದಕ್ಕೆ ಏನ್ ಆಕ್ಷನ್ ತಗೋತೀರಾ? ಈ ಪ್ರಮಾದಕ್ಕೆ ಕಾರಣರಾಗಿರೋ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರನ್ ಅವರಿಗೆ ಈ ಕೂಡಲೇ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡಿ ಸರ್. ಅಣ್ಣ, ಈ ಸುಮ್ಮನಿರು. ಅಪ್ಪ, ಯಾಕಪ್ಪ ಸುಮ್ಮನಿರ್ಲಿ? ಹೇಗಪ್ಪ ಸುಮ್ಮನಿರ್ಲಿ? ನಿಮ್ಮ 25 ವರ್ಷದ ಸರ್ವಿಸ್ ನಲ್ಲಿ ಯಾವತ್ತೂ ಸಸ್ಪೆಂಡ್ ಆದವರಲ್ಲ. ಇವತ್ತೊಬ್ಬ ಇನ್ಸ್ಪೆಕ್ಟರ್ ವರ್ತನೆಯಿಂದ ನಿಮ್ಮ ಸರ್ವಿಸ್ಗೆ ಮಸಿ ಬಳಿತಾ ಇದ್ದಾರೆ. ಇದು ನಾನು ಒಪ್ಪೋದಿಲ್ಲ. ನಿನ್ನ ಒಪ್ಪು ನೆಪ್ಪು ನನಗೆ ಬೇಕಾಗಿಲ್ಲ ಸರ್. ಇನ್ನು 24 ಗಂಟೆ ಒಳಗೆ ಆ ಜೋಸೆಫ್ನ ಹಿಡ್ಕೊಂಡ್ಬಂದು ನಿಮ್ಮ ವಶಕ್ಕೆ ಒಪ್ಪಿಸ್ತೀನಿ. ಇನ್ಸ್ಪೆಕ್ಟರ್ ಅಶೋಕ್, ನಿಮಗಿಂತ ಮುಂಚೆನೆ ಆ ಜೋಸೆಫ್ನ ಹಿಡಿದು ನಿಮಗೆ ತಂದೊಪ್ಸಿ ನಮ್ಮ ತಂದೆ ಸಸ್ಪೆನ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಇಟ್ ಈಸ್ ಮೈ ಚಾಲೆಂಜ್. ಸರ್, ಅವನ ಅಷ್ಟ ಆವೇಶದಲ್ಲಿ ಹೋದ್ರೂ ಹೇಳದಂತೆ ಸಾಧಿಸೋ ಆ ಮಗ ತಂದೇನು ಸೆಂಟಿಮೆಂಟಿ ಸಿಕ್ಕೊಳ್ಳದೆ ನನ್ನ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋ ಈ ಮಗ. ಸರ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್ಸ್. ನಾನು ಅಷ್ಟೇ ಸರ್. ಆ ಜೋಸೆಫ್ ಎಲ್ಲೇ ಇದ್ರೂ ಪತ್ತೆ ಮಾಡಿ ಆಮೇಲೆ ಸ್ಟೇಷನ್ ಮೆಟ್ಲು ಹತ್ತೋದು. ಈ ಮುದುಕಿ ಎಲ್ಲ ಅವಳೆ, ಈ ಜೋಸೆಫ್ ಎಲ್ಲಿ ಮರೆಯಾಗವನೆ ಅಂತ ಪತ್ತೆ ಮಾಡಕ್ಕೆ ಅಪ್ಪ ಮಕ್ಕಳು 3 ಜನ ಹುಚ್ಚಿನ ಈ ತರ ಬೀದಿ ಬೀದಿ ಅಲಿತಾವ್ರೆ. ಅವ್ರು ಇಲ್ಲಿಗೆ ಬಂದ್ರು ಬರ್ಬಹುದು.
ಅದಕ್ ಮುಂಚೆ ಈ ಮುದುಕಿನ ಬೇರೆ ಕಡೆ ಸಾಗಿಸಿ. ಸರಿ ಸರ್. ಜೋಸೆಫ್, ತಕ್ಕೋ ಏರ್ ಟಿಕೆಟು, ಅರ್ಜೆಂಟಾಗಿ ಸಿಂಗ್ಪುರಕ್ಕೆ ಹೊಂಟೋಗು. ಇದ್ರಾಗೆ ಹಣ ಐತೆ. ಈ ಬಿಸಿ 6 ಗಂಟೆ ಸಿಂಗ್ಪುರದಾಗೆ ಮಜಾ ಮಾಡ್ಕೊಂಡಿದ್ ಬಿಡು. ಹೊಲ್ಡು ಬೇಗ. ಒರೇ ಆದಿ, ಏಮನು ನಮ್ ಮಾರುತಿ ವ್ಯಾನ್ನ ಆ ಹುಡುಗಿ ತುಳಿಸಿ ಗುರ್ತಿಟ್ಕೊಂಡವಳೆ. ಅವರಿಗೂ ತಿಳಿಸಿರ್ತಾಳೆ. ಅದಕ್ಕೆ ಈಗಿಂದೀಗ್ಲೇ ಆ ವ್ಯಾನಿನ ಬಣ್ಣ, ನಂಬರ್ ಪ್ಲೇಟು ಬದಲಾಯಿಸು. ಆ ಕೆಲಸ ಮುಗಿತಿದ್ದಂಗೆ ಈ ಮುದುಕಿನ ಬೇರೆ ಕಡೆ ಶಿಫ್ಟಿಂಗ್ ಮಾಡೋ ಕಾರ್ಯಕ್ರಮ ಇಟ್ಕೊಳ್ಳಿ. ಪಾರ್ಲಾ ರಂಜಿತಾ. ತುಳಸಿ, ನೀವ ಏನ್ರಿ? ಏನು ಅಂದ್ರೆ ಇವನು ಯಾರು ಗೊತ್ತಾಯ್ತಾ? ನಮ್ ಹಿರಿಮಗ ಅಶೋಕ್, ನಮ್ ಕಿರಿಮಗ ಪ್ರತಾಪ್. ಇವಳು ನಿಮ್ ತಂಗಿ ತುಳಸಿನಪ್ಪ. ಈ 15 ವರ್ಷಗಳಿಂದ ನಿಮ್ ಕಣ್ಣೆದುರಿಗೆ ನಾನು ಇಲ್ದೆ ಹೋದ್ರು ನಾನು ನಿಮ್ಮನ್ನು ನೋಡ್ತಾನೇ ಇದ್ದೆ. ನೀವು ಯಾವ ಊರಿಗೆ ಹೋದ್ರು ನಾನು ಅದೇ ಊರಿಗೆ ನಿಮ್ಮ ನೆರಳಂತೆ ಹಿಂಬಾಲಿಸಿ ಬರ್ತಾ ಇದ್ದೆ. ನನ್ನ ಶರೀರದಲ್ಲಿ ಉಳಿದಿರೋ ಉಸಿರಿನ ಹಾಗೆ ಎಂದಾದ್ರೂ ಒಂದು ದಿನ ನಿಮ್ಮೆಲ್ಲರನ್ನು ಭೇಟಿ ಮಾಡೇ ಮಾಡ್ತೀನಿ ಅನ್ನೋ ಬಲವಾದ ಆಸೆಯಿಂದ ಇನ್ನೂ ಬದುಕಿದ್ದೀನಿ ಅಂದ್ರೆ. ಯಾಕಮ್ಮ ಇಂಥ ಅಜ್ಞಾತವಾಸ? ಯಾಕಮ್ಮ ನಿನಗಿಂತ ಕಷ್ಟದ ಜೀವನ? ಸ್ವಂತ ತಂಗಿನೇ ನಮ್ಮನೇಲಿ ಕೆಲಸ ಮಾಡ್ಕೊಂಡಿರೋವಾಗೋಯ್ತಲ್ಲಮ್ಮ. ಯಾಕಮ್ಮ ಅಂತ ಕರ್ಮ? ಏನಾಯ್ತು ಅಂತ ಹೇಳಮ್ಮ. ನಾನು ಹೇಳ್ತೀನಿ. ಬೆಟ್ಟದಪುರದಲ್ಲಿ ನಾನು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ದಿನಗಳು. ಸಂಗೀತದ ಸರಿಗಮದಂತೆ ನಾನು ನಿಮ್ಮ ತಾಯಿ ಚಿಕ್ಕ ಮಕ್ಕಳಾದ ನಿಮ್ಮ ಜೊತೆ ಸಂತೋಷದಿಂದ ಹಾಡ್ತಾ ಆಡ್ತಾ ಸುಖ ಜೀವನ ಮಾಡ್ತಾ ಇದ್ದ ದಿನಗಳು. ನಿಮ್ಮಿಬ್ಬರ ಹೆರಿಗೆಗೋಸ್ಕರ ಮಾರವಾಡಿ ಹತ್ರ ಮಾಡಿದ 10,000 ರೂಪಾಯಿ ಸಾಲದ ಹೊರೆ
ಬಡ್ಡಿ ಚಕ್ರ ಬಡ್ಡಿ ಸಮೇತ 25,000 ರೂಪಾಯಿ ಆಗಿತ್ತು. ಲಂಚದ ಎಂಜಲು ಕಾಸಿಗೆ ಆಸೆ ಪಡೆದ ನಾನು, ಕೇವಲ ನೀತಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ ನಾನು ಆ ಮಾರ್ವಾಡಿಗೆ ಅಷ್ಟೊಂದು ಹಣ ಕೊಡಕ್ಕಾಗದೆ ಏನ್ ಮಾಡೋದಕ್ಕೂ ದಿಕ್ಕು ತೋರಿಸ್ತಾ ಇದ್ದೆ.